ಅವ್ರು ಹೇಳುವ ಹೊಸ ಹೊಸ ಇದಕ್ಕೆಲ್ಲ ಚರ್ಚೆಗೆ ಅವಕಾಶ ನೀವು ನಾನು ಚರ್ಚೆ ಯಾಕೆ ಚರ್ಚೆ ಕೇಳಿ ಅಂತ ನೀವು ಕೇಳಿಕೊಂಡು ರೈತರಿಗೆ ಕೊಡ್ಲಿಲ್ಲ. ಅವರು ಝೀರೋ ಅವರಲ್ಲಿ ಪ್ರಸ್ತಾವನೆ ಮಾಡಿದಾಗ ನೀವು ಚರ್ಚೆಗೆ ನಿಂತರಾಗ್ತದೆ. ನೀವು ರೈತರಿಗೆ ಕೊಡಿ, ನೀವು ಸೀರಿಯಸ್ ಸದಸ್ಯರಿದ್ದೀರಿ, ಬರೆದು ಕೊಡಿ. ಆಸಕ್ತಿ ಇದ್ರೆ ಒಂದು ಅಲ್ಲಿ ಹೋಗಿ ಮಾತಾಡುದಿಲ್ಲ, ಬರೆದು ಕೊಡುದಿಲ್ಲ. ಇಲ್ಲಿ ಝೀರೋ ಪ್ರಶ್ನೆ ಮಾಡಿ ನೀವೆಲ್ಲರೂ ಕೂಡ ಮಾತಾಡಿದ್ರೆ ಈ ಝೀರೋ ಚರ್ಚೆ ಏನಂತ ಇದು? ಪ್ರತಿಪಕ್ಷ ನಾಯಕರು ತಾವು ನಾವು ಕನ್ವರ್ಟ್ ಮಾಡಿದ್ದೇವೆ, ಚರ್ಚೆ ಕೋರ್ಟ್ ಬಾಧಿತ ಆಗದ ರೀತಿ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು ಚುನಾವಣಾ ಪ್ರಸ್ತಾವ ಇದೆ, ಒಂದು 1 ನಿಮಿಷ ಮಾಡಿ ಮುಗಿಸ್ತೇನೆ. ಮಾನ್ಯ ಸಚಿವರು ನಾಳೆ ಇದ್ರ ಬಗ್ಗೆ ಆಯ್ತು, ಮಾನ್ಯ ಸಭಾಧ್ಯಕ್ಷರು. ಅದಕ್ಕಿಂತ ಮೊದಲು ನಾವು ಒಂದು ಉತ್ತರ ಹೇಳಿದ್ವಿ ವಿರೋಧ ಪಕ್ಷದ ನಾಯಕರಿಗೆ. ಮಾನ್ಯ ರಾಜಣ್ಣವರ ಈ ನಮ್ಮ ಸಚಿವ ಸಂಪುಟದಿಂದ ನಿರ್ಗಮನದ ನಂತರ ಅದೇನು ನೋಟಿಫಿಕೇಶನ್ ಏನಿದೆ ಸರ್, ಸಿಎಂ ಅವರು ರಿಪ್ಲೈ ಕೊಡಲಿಲ್ಲ. ಸೆಕೆಂಡ್ ಕೇಳ್ರಿ, ನಿಮ್ಗೆ ಯಾರು ಕೊಟ್ರೆ ಏನು ಮಾರ? ನಿಮ್ಗೆ ಯಾರು ದೋಸೆ ಮಾಡ್ರಿ? ದೋಸೆ ತಿಂದ್ರಾಯ್ತಲ್ಲ, ಇವನೇ ಮಾಡ್ಬೇಕು ಅವನೇ ಮಾಡ್ಬೇಕಂತ ಹೇಳಿದ್ರು ಸರ್ಕಾರದ ಬರೋರಿಗೆ ಹೇಳ್ತಾರೆ. ಅಧ್ಯಕ್ಷರೇ, ಆ ನೋಟಿಫಿಕೇಶನ್ ಮುಖ್ಯಮಂತ್ರಿ ಅವ್ರಿಗೆ ಹೇಳಿದ್ದಾರೆ, ಅವ್ರು ಹೇಳ್ತಾರೆ, ಅವರ ಪರವಾಗಿ ಕೊಡ್ತಾರೆ. ನಾ ಹೇಳೋದು ಕೇಳ್ರಿ. ನೋಟಿಫಿಕೇಶನ್ ಏನಿತ್ತು ಅದನ್ನ ನಾನು ಈ ಮೂಲಕ ಸಲ್ಲಿಸಿದ್ದೇನೆ. ನಾನು ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ. ಗಣೇಶ್, ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಮಂತ್ರಿ ಕ್ಯಾಬಿನೆಟ್ನಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಿಂದ ಹೊರಗೆ ಹೋದ್ಮೇಲೆ ಒಂದು ವೇಳೆ ಹೇಳಿಕೆ ಮಾಡೋದಿದ್ರೆ ಅವರಿಗೆ ಪ್ರಿಫರೆನ್ಸ್ ಇರುತ್ತೆ ಅಥವಾ ಅವ್ರು ಮಾಡ್ಬೋದು, ಅದು ಸಭಾಧ್ಯಕ್ಷರು ಒಪ್ಪಿಗೆ ಕೊಟ್ಟರೆ. ಅದನ್ನು ಬಿಟ್ಟು ನಮ್ಮ ಯಾವುದೇ ಬುಕ್ಕಿನಂತೆ ಯಾವುದೇ ಕಾರಣಕ್ಕೆ ಅದರ ಬಗ್ಗೆ ಚರ್ಚೆ ಆಗಲಿ ಅದರ ವಿವರಣೆಯನ್ನಾಗಲಿ ಕೊಡೋದಕ್ಕೆ ಬರೋದಿಲ್ಲ. ನಾನು ನಿಮಗೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ. ಯಾವ ಸಂದರ್ಭದೊಳಗೆ ನೀವು ರಗಡ್ ನೋಡಿದೇವಲ್ಲ, ಅತ್ತಾಗೂ ಒಂದು 10-20 ಮಂದಿ ರಾಜೀನಾಮೆ ಕೊಟ್ಟಾರ, ಒಂದಿಷ್ಟು ಮಂದಿ ತೆಗೆದು ಹಾಕ್ಯಾರ, ಒಂದಿಷ್ಟು ಮಂದಿ ತೆಗಿಸ್ಕೊಂಡಾರ, ಅವೆಲ್ಲ ಆಗಿರ್ಬೋದು. ಆದರೆ ಯಾವುದರ ಸಂದರ್ಭದೊಳಗೆ ನಾವು ಚರ್ಚೆ ಮಾಡಿದ್ವ? ಈಗ ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರ ರಾಜೀನಾಮೆ ಕೊಟ್ಟರು, ಅದ್ರ ಬಗ್ಗೆ ಚುನಾವಣಾ ಪ್ರಸ್ತಾವ 2026 ಸಾಲಿನ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಮಾನ್ಯ ಸದಸ್ಯರುಗಳನ್ನು ಚುನಾಯಿಸಲು ಚುನಾವಣಾ ಪ್ರಸ್ತಾವವನ್ನು ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, 2024-25ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳ ಅವಧಿಯು 26/9/2025 ಮುಕ್ತಾಯಗೊಳ್ಳಲಿದೆ. ಆದುದರಿಂದ 2025-26ನೇ ಸಾಲಿಗೆ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಗೆ ಮಾನ್ಯ ದಿನೇಶ್ ಅವರೇ, ಅವರು ಕಾನೂನು